ಪ್ಲ್ಯಾನಿಂಗ್ ಬಗ್ಗೆ ಹೇಳೋದಾದರೆ ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರೆ ನೀವು ಹೇಳಿದ್ರೆ ಹೆಣ್ಮಕ್ಳಿಗೆ ಇವಾಗ ಆರ್ಟಿಸ್ಟ್ ಅಂದರೆ ಅವ್ರಿಗೆ ಈ ಆಟ ಆಡೋದಕ್ಕೆ ಅಂತ ಆಪರ್ಚುನಿಟೀಸ್ ಎಲ್ಲ ಸ್ಪೋರ್ಟ್ಸ್ ಅನ್ನೋ ವಿಷಯ ಬಂದಾಗ ಮೋಸ್ಟ್ಲಿ ಯಾವಾಗಲೂ ಮೆನ್ ಆರ್ಗನೈಸ್ ಮಾಡ್ತಾರೆ. ಹುಡುಗಿರು ಆರ್ಗನೈಸ್ ಮಾಡೋದು ಕಡಿಮೆ. ನಾನು ಸಾಕಷ್ಟು ಟೂರ್ನಮೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆ್ಯಂಡ್ ಇದೊಂದು ಥಾಟ್ ತಲೆಯಲ್ಲಿ ಬಂದಿತ್ತು, ಹುಡುಗಿರು ಆರ್ಗನೈಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅದೇ ಥರ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಒಟ್ಟಿಗೆ ಜಾಯ್ನ್ ಆದಾಗ ಅದೊಂದು ಥಾಟ್ ಕಲ್ಟಿವೇಟ್ ಆಗಿ ಇವತ್ತು ಜರ್ಸಿ ಲಾಂಚ್ ಮಟ್ಟಕ್ಕೆ ಬಂದಿದೆ. ಆ್ಯಂಡ್ ಇದರಿಂದ ಎಷ್ಟೊಂದು ಜನಕ್ಕೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಹೆಣ್ಮಕ್ಳು ಒಂದು ಆಪರ್ಚುನಿಟಿಗೆ ವೇಟ್ ಮಾಡ್ತಿರ್ತಾರೆ. ಅವ್ರ ಟ್ಯಾಲೆಂಟ್ ತೋರಿಸೋದಕ್ಕಂತ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಆ್ಯಂಡ್ ಕನೆಕ್ಷನ್ಸ್ಗಳು ಆಗಿರ್ಬೋದು ಅಥವಾ ಪ್ರತಿಯೊಂದು ವಿಷಯದಲ್ಲೂ ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅನ್ಬಯಾಸ್ಡ್ ಆಗಿ ಒಂದು ಟೂರ್ನಮೆಂಟ್ನ ಮಾಡಬೇಕು ಅಂತ ಎಲ್ಲ ರೀತಿ ಪ್ರಯತ್ನ ಒಂದು 3 ಮಂತ್ಸಿಂದ. ಸೊ ಈಗ WTC ಅಂದರೆ ಆಗುತ್ತೆ, ಅದು ಏನೇನು ಟೀಮ್ಗಳಿರುತ್ತೆ, ಸೊ ಹೇಗೆ ಅದನ್ನು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ? ಸೊ ಟೂರ್ನಮೆಂಟ್ ವಿಮೆನ್ಸ್ ಥ್ರೋಬಾಲ್ ಆ್ಯಂಡ್ ಕ್ರಿಕೆಟ್ ಉತ್ಸವ ಅಂತ. ಸೊ ಬೇಸಿಕಲಿ ದಿವ್ಯಾ ಅವ್ರು ಹೇಳಿದಾಗೆ ನಾವೆಲ್ಲ ಮುಂಚೆ ಬೇರೆ ಟೂರ್ನಮೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಸೊ ಇದೊಂದು ನಮಗೂ ಅನಿಸ್ತು, ಬಿಕಾಸ್ ನಾವು ಎಲ್ಲ ಸಿನಿಮಾ ರಂಗದಲ್ಲೇ ಇರೋರಿಂದ, ಆಮೇಲೆ ನಮ್ಮ ರಿಪೋರ್ಟರ್ಸ್ಗಳಿದ್ದಾರೆ, ಸಿಂಗರ್ಸ್ ಇದ್ದಾರೆ, ಆರ್ಟಿಸ್ಟು, ಮಾಡೆಲ್ಸು, ಇನ್ಫ್ಲುಯೆನ್ಸಸ್ ಎಲ್ಲ ಒಂದು ಇದರಿಂದ ನಾವು ಪಿಕ್ ಮಾಡಿ ಇದಕ್ಕೆ ಟೂರ್ನಮೆಂಟ್ಗೆ ಸೆಲೆಕ್ಟ್ ಕೂಡ ಮಾಡಿದ್ದೀವಿ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಇದೊಂದು ಗೆಟ್ ಟುಗೆದರ್, ಒಂದು ಫನ್, ಆಮೇಲೆ ನಾವು ಸ್ಪೋರ್ಟ್ಸ್ ಇಟ್ಟಿರೋದ್ರಿಂದ ಫಿಟ್ನೆಸ್ ಕೂಡ ಹೆಲ್ಪ್ ಆಗುತ್ತೆ. ಮೋಸ್ಟ್ಲಿ ಇಲ್ಲಿ ಎಷ್ಟೊಂದು ಜನ ಹುಡುಗಿರಿಗೆ ಯಾರ್ಯಾರು ಆರ್ಟಿಸ್ಟ್ಗಳು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಒಂದು ನೆಟ್ವರ್ಕಿಂಗ್ ಕೂಡ ಬಿಲ್ಡ್ ಆಗುತ್ತೆ. ಆ್ಯಸ್ ಶಿ ಟೋಲ್ಡ್, ನಮಗೆ ಒಂದು ಆಪರ್ಚುನಿಟಿ ಸಿಗ್ಬೋದು, ಯಾರೊಬ್ಬರು ಡೈರೆಕ್ಟರ್, ಪ್ರೊಡ್ಯೂಸರ್, ಒಂದು ಸಿನಿಮಾಗೇನೋ ಒಂದು ಅವಕಾಶ ಸಿಗ್ಬೋದು, ಇಲ್ಲ ಮುಖ ಪರಿಚಯ ಆಗ್ಬೋದು ಪ್ರಮೋಷನ್ಸ್. ಸೊ ಹಾಗಾಗಿ ಡಿಸೈಡೆಡ್ ಮಾಡೋಣ. ಯಾಕೆ ಅಂತ ಯಾಕಂದರೆ ನಾವೆಲ್ಲರೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನಮ್ಗೆ ಅಲ್ಲಿ ಏನೇನು ಆಗ್ತಿತ್ತು, ಏನೇನು ಡಿಸಡ್ವಾಂಟೇಜಸ್ ಇತ್ತು, ಸೊ ಅದನ್ನು ನಾವಿಲ್ಲಿ ಕವರ್ ಅಪ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದ್ದೀವಿ. ಐ ಥಿಂಕ್ ಒಂದು 4-5 ಮಂತ್ಸಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡಿದ್ದೀವಿ. ನಮಗೆಲ್ಲ ಅಂದರೆ ಸಿನಿಮಾ ಕೆಲಸಗಳನ್ನ ಬಿಟ್ಟು ಉತ್ಸವಗೋಸ್ಕರ ನಾವು ಇಡೀ ತಂಡ, ನಾವು 3 ಜನ ಅಂತಲ್ಲ, ಇನ್ನೂ 3 ಜನ ನಮ್ಮ ಟೀಮಲ್ಲಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಆ್ಯಂಡ್ ಇವತ್ತು ಈ ಸ್ಟೇಜಿಗೆ ಬಂದಿದ್ದೀವಿ. ಎಲ್ಲರ ಸಪೋರ್ಟ್ ಬೇಕು. ಎಷ್ಟು ಟೀಮ್ ಇದೆ? ಸೊ 10 ಟೀಮ್ ಇದೆ. ಓಕೆ, ಫಸ್ಟ್ಲಿ ಉತ್ಸವ ಅಂತ ಏನಕ್ಕೆ ಹೆಸರಿಟ್ವಿ ಅಂದರೆ ಅದು ಉತ್ಸವ ಅಂದರೆ ಒಂದು ಸೆಲೆಬ್ರೇಷನ್. ನಾವು ಇದನ್ನು ಒಂದು ಸೆಲೆಬ್ರೇಷನ್ ಥರನೇ ಮಾಡಬೇಕು, ಉತ್ಸವ ಅಂತ ಹೆಸರಿಟ್ವಿ. ಆ್ಯಂಡ್ ಎಲ್ಲ 10 ಟೀಮ್ಸ್ ಇದೆ. 10 ಟೀಮ್ಸ್ನು ಎಲ್ಲ ನದಿಗಳ ಹೆಸರಲ್ಲಿ ಇಟ್ಟಿದ್ದೀವಿ. ಅದನ್ನೂ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ. 10 ಟೀಮ್ ಇರುತ್ತೆ, 10 ಓನರ್ ಇರ್ತಾರೆ. ಥ್ರೋಬಾಲ್ ಆ್ಯಂಡ್ ಕ್ರಿಕೆಟ್ 2 ಮ್ಯಾಚ್ಗಳನ್ನ ಇಂಡೋರಲ್ಲಿ ಆಡ್ತೀವಿ. ಎಷ್ಟು ದಿವಸ ನಡೆಯುತ್ತೆ? ಗೆದ್ದವ್ರಿಗೆ ಏನೇನಿರುತ್ತೆ? 3 ದಿವಸ ನಡೆಯುತ್ತೆ, 6th, 7th, 8th. ಫಸ್ಟ್ ದಿವಸ ಥ್ರೋಬಾಲ್, 2 ದಿವಸ ಕ್ರಿಕೆಟ್ ಮಾಡ್ತೀವಿ. ಆ್ಯಂಡ್ ವಿನ್ನರ್ಸ್ಗೆ 10 lakh rupees ಪ್ರೈಸ್ ಮನಿ ಇರುತ್ತೆ. ಆ್ಯಂಡ್ ರನ್ನರ್ಸ್ಗೆ 5 lakhs. ಥ್ಯಾಂಕ್ ಯು ಸೊ ಮಚ್.